ನಮಸ್ಕಾರ. ನಾವು ಇವತ್ತು ಶೀರ್ಲ್ಬೈಲ್ ಜಲಪಾತ ಅಥವಾ ಇದನ್ನು ಮುರೇಗಾರ್ ಜಲಪಾತ ಅಂತಲೂ ಹೇಳ್ತೀವಿ, ಅಲ್ಲಿಗೆ ಹೋಗೋಣ. ಇದು ಸಿರ್ಸಿಯಿಂದ 22 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿದೆ. ಹಾಗೆ ಒಂದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿದೆ. ಈ ಒಂದು ಜಲಪಾತಕ್ಕೆ ನಾನು ಚಿಕ್ಕವಳಿರ್ಬೇಕಾದ್ರೆ ತುಂಬ ಸಲ ಬಂದಿದ್ದೀನಿ. ಹಾಗಾಗಿ ಈ ಜಲಪಾತ ಅಂದರೆ ನಂಗೆ ಸಿಕ್ಕಾಪಟ್ಟೆ ಪ್ರೀತಿ, ತುಂಬಾ ನೆನಪುಗಳಿವೆ ಇಲ್ಲಿ. ಇತ್ತೀಚೆಗೆ ಅರಣ್ಯ ಇಲಾಖೆಯವರು ಇದನ್ನು ಬಹಳ ಸುಧಾರಣೆ ಮಾಡಿದ್ದಾರೆ. ಇಲ್ಲಿ ಟಿಕೆಟ್ ತಗೊಂಡು ನಾವೀಗ ಒಳಗಡೆ ಹೋಗಬೇಕು. ಹಾಗೆ ಎಲ್ಲ ವ್ಯವಸ್ಥೆ ಕೂಡ ಇದೆ, ಶೌಚಾಲಯ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಬನ್ನಿ ಜಲಪಾತ ನೋಡೋಕೆ ಹೋಗೋಣ. ಜಲಪಾತ ಯಾವುದೇ ಇರಲಿ, ನಾವು ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವೀಗ ಹೋಗಿ ಚಳಿಗಾಲ, ಮಳೆಗಾಲದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ನೀರಿರುತ್ತೆ. ನಾವೀಗ ಒಂದು ಟಿಪ್ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಇದೊಂದು ಟಿಪ್ ಇದೆ, ಅದು ಮಾತ್ರ ಕಾಣ್ತಾ ಇರುತ್ತೆ, ಅಷ್ಟು ನೀರಿಂದ ತುಂಬಿರುತ್ತೆ ಮಳೆಗಾಲದಲ್ಲಿ. ಈ ಜಲಪಾತದ ವಿಶೇಷ ಏನು ಅಂತಂದರೆ, ಈ ಜಲಪಾತಕ್ಕೆ ಮಹಾಭಾರತಕ್ಕೆ ಒಂದು ನಂಟಿದೆ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆ ಟಿಪ್ ನಾನೇನು ತೋರಿಸಿದೆ ಸ್ವಲ್ಪ ಸೆಕೆಂಡ್ಸ್ ಹಿಂದೆ, ಇದು ಒಂದು ಸಣ್ಣ ದೇವಸ್ಥಾನ. ಮಹಾಭಾರತದ ನಂಟು ಹೇಗೆ ಅಂತ ಕೇಳಿದರೆ, ಪಾಂಡವರು ಏನು ವನವಾಸಕ್ಕೆ ಅಂತ ಬಂದಿದ್ರು, ಅವರು ಇಲ್ಲೇ ಇದ್ರಂತೆ. ಆಗ ಅವ್ರು ಮಾಡ್ಕೊಂಡಿದ್ದು ಒಂದು ದೇವಸ್ಥಾನ ಇದು. ಶಿವಲಿಂಗಗಳಿವೆ, ನಂದಿ ಇದೆ, ಹಾಗೆ ಗಣಪತಿಗೆ ಒಂದು ಕೆತ್ತನೆ ಸಹ ಇದೆ ಇಲ್ಲಿ. ನಿಮಗೆ ಈ ಜಲಪಾತದಲ್ಲಿ ನೀರು ಕಡಿಮೆ ಇದ್ದ ಕಾರಣ ಅಷ್ಟೊಂದು ಏನು ಅಪಾಯ ಇಲ್ಲ ಅಂತ ಅನಿಸ್ಬೋದು. ಆದರೆ ಈ ಜಲಪಾತದಲ್ಲಿ ತುಂಬ ಜನ ಜೀವ ಕಳ್ಕೊಂಡಿದ್ದಾರೆ. ಯಾವುದೇ ಜಲಪಾತಕ್ಕೆ ಹೋದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೆಯದು. ಹಾಗೆ ಇಲ್ಲಿ ಊಟದ ತಟ್ಟೆಗಳನ್ನು ಸಹ ಕೆತ್ತನೆ ಮಾಡಿದ್ದಾರೆ. ಇದು ಒಂದು ತಟ್ಟೆ. ಹಾಗೆ ಇಲ್ಲಿ 5 ತಟ್ಟೆಗಳು ಒಟ್ಟಿಗೆ ಇದ್ದರೆ ಒಂದು ತಟ್ಟೆ ಸಪ್ರೇಟ್ ಆಗಿದೆ. 5 ಪಾಂಡವರಿಗೆ, 1 ದ್ರೌಪದಿಗೆ. ಹಾಗೆ ಇದೊಂದು ವಿಶೇಷ, ಇದನ್ನು ನಾವು ಭೀಮನ ಕೋಣೆ ಅಂತ ಕರಿತೀವಿ. ಭೀಮ 2-3 ದೊಡ್ಡ ಬಂಡೆಕಲ್ಲನ್ನು ಸರಿಸಿ ಕೋಣೆ ಥರ ಮಾಡಿದ್ನಂತೆ ದ್ರೌಪದಿಗೋಸ್ಕರ ಅಂತ. ಹಾಗಾಗಿ ಇದನ್ನು ನಾವು ಭೀಮನ ಕೋಣೆ ಅಂತ ಕರಿತೀವಿ. ನಮ್ಮೂರ ಜಲಪಾತ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋಗಿ, ಆದರೆ ಆ ಜಾಗನ ಕ್ಲೀನಾಗಿಡಿ ಅಂತ ಒಂದು ರಿಕ್ವೆಸ್ಟು ನಿಮ್ಮಲ್ಲಿ. ನಾನು ನಿಮ್ಮನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್.